ದೇಶದ ಮೊದಲ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ. ಅರೆ ಹೌದಾ, ಯಾವ್ದಪ್ಪ ಅದು ಅಂದ್ರೆ ಸ್ಕೈರೂಟ್ ಏರೋಸ್ಪೇಸ್. ಇದು ತನ್ನ ವಿಕ್ರಮ್ ರಾಕೆಟ್ನ 2ನೇ ಹಂತವಾದಂಥ ಕಲಾಂ 250 ಇಂಜಿನ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಿದ್ದು. ಮೊದಲ ಹಂತದ ಅಂದ್ರೆ ಈ ವಿಕ್ರಮ್ ರಾಕೆಟ್ನ ಮೊದಲನೇ ಹಂತವನ್ನ 2022ರಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡಿತ್ತು. ಇನ್ನು ವಿಕ್ರಮ್ 1 ರಾಕೆಟ್ ಬಗ್ಗೆ ಹೇಳೋದಾದ್ರೆ ಇದು ಬಹು ಹಂತದ ಉಡಾವಣಾ ವಾಹನವಾಗಿದ್ದು ಭೂಮಿಯ ಕಡಿಮೆ ಕಕ್ಷೆಯಲ್ಲಿ ಸುಮಾರು 300 ಕೆಜಿ ಪೇಲೋಡ್ಗಳನ್ನು ಇರಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಕೆಲವೇ ದಿನಗಳಲ್ಲಿ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ ರಾಕೆಟ್ನ ಮೊದಲ ಖಾಸಗಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸುವಂತ ಪ್ಲಾನ್ ಸತ ಮಾಡ್ತಾ ಇದೆ. ಸ್ಕೈರೂಟ್ ಏರೋಸ್ಪೇಸ್ ಬಗ್ಗೆ ಹೇಳೋದಾದ್ರೆ ಇದು 2018 ಜೂನ್ 12ರಂದು ಸ್ಥಾಪನೆಯಾಗಿದ್ದು, ಇದ್ರ ಕೇಂದ್ರ ಕಚೇರಿ ಹೈದರಾಬಾದಲ್ಲಿದ್ದು, ಇದರ ಸ್ಥಾಪಕರು ಪವನ್ ಕುಮಾರ್ ಚಂದನ್ ಮತ್ತೆ ನಾಗಾ ಭರತ್ ಡಿ ಅಂತೇಳಿ. ಇದೇ ರೀತಿಯ ಹೊಸ ಅಪ್ಡೇಟ್ಗಳಿಗಾಗಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದ ಮಾಹಿತಿಗಳನ್ನು ಪಡೆಯಲಿಕ್ಕೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರುವೆ ಹೊಸ ಟಾಪಿಕ್ನೊಂದಿಗೆ.